ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮಿ ಟೈಲರಿಂಗ್ ಬ್ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿನ್ನೆ ವಿಡಿಯೋದಲ್ಲಿ ಮಷಿನ್ ಬಗ್ಗೆ ತಗೊಂಡಿದ್ದೀನಿ, ಮತ್ತು ನಾವು ಯಾವ ಥರ ಲೆಗ್ ಮಷಿನ್ ಮೇಲೆ ಹೆಂಗೆ ನಾವು ಮಷಿನನ್ನು ಆಪ್ರೇಟ್ ಮಾಡೋದಂತ ಹೇಳ್ಕೊಟ್ಟಿದ್ದೆ. ಸೊ ಇವತ್ತು ಮೋಟ್ರಲ್ಲಿ ಯಾವ ರೀತಿ ಆಪ್ರೇಟ್ ಮಾಡೋದು, ಮತ್ತು ಇದರಲ್ಲಿ ನಾವು ಯಾವ ರೀತಿ ದಾರಾನ ಸುತ್ತಬೇಕು, ಮತ್ತು ದಾರ ಸುತ್ತೋದು ಮತ್ತು ದಾರಾನ ಹೆಂಗೆ ನಾವು ಇದರಲ್ಲಿ ಥ್ರೆಡ್ಡನ್ನು ಹಾಕೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಬಟ್ಟೆ ಮೇಲೆ ಯಾವ ರೀತಿ ನಾವು ಸ್ಟಿಚಸ್ ಬರಬೇಕು, ಯಾವ ರೀತಿ ನಾವು ಪ್ರಾಕ್ಟೀಸ್ ಮಾಡಬೇಕು ಅನ್ನೋದನ್ನು ಮುಂದೆ ಬರೋ ವಿಡಿಯೋದಲ್ಲಿ ಬರುತ್ತೆ ಫ್ರೆಂಡ್ಸ್. ಇವಾಗ ನಾವು ಇದ್ರ ಬಾಬಿನ್ ಹೆಂಗೆ ನಾವು ಇದು ಅಂದರೆ ನಾರ್ಮಲ್ ಮಷಿನ್ ಇರುತ್ತಲ್ಲ ಆ ಥರ ಇಲ್ಲ, ಬಾಬಿನ್ ಅಡ್ಜಸ್ಟ್ ಮಾಡೋದು ಇದು ಬೇರೆ ಥರ ಇದೆ. ಇದನ್ನು ಕೂಡ ಈ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ ನಿಮಗೆ. ಸೊ ಮತ್ತು ಥ್ರೆಡ್ಡಲ್ಲಿ ಲೆಂತ್ ಯಾವ್ಯಾವ ಥರ ಬರುತ್ತೆ, ಇಷ್ಟು ಮೇಲೆ ಇಟ್ಟರೆ ಎಷ್ಟು ಲೆಂತ್ ಬರುತ್ತೆ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ಹೇಳ್ತೀನಿ. ಇನ್ನೊಂದು ಏನಪ್ಪ ಅಂದರೆ ನಾವು ಯಾವ ಥರ ಆಯಿಲಿಂಗ್ ಮಾಡೋದು ಈ ಮಷಿನನ್ನು, ಮತ್ತು ಹೇಗೆ ನಾವು ಇದನ್ನು ಕಾಪಾಡ್ಕೊಳ್ಬೇಕು ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕ್ರಿಪ್ಟ್ ಮಾಡಬೇಡಿ, ಕೊನೆವರೆಗೂ ನೋಡಿ ವಿಡಿಯೋನ. ಸೊ ಹೀಗೆ ಸಪೋರ್ಟ್ ಮಾಡಿ. ಹೊಸಬ್ರು ಇದ್ದವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ, ಹಾಗೆ ಬೆಲ್ಲೈಕನ್ನ ಒತ್ತಿ ಲೈಕ್ ಶೇರ್ ಕಮೆಂಟು ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ನಾನು ಅಷ್ಟು ಚೆನ್ನಾಗಿ ಏನಪ್ಪ ಅಂದರೆ ನನ್ನ ಮಷಿನ್ ಬಗ್ಗೆ ಹೇಳಿರಲಿಲ್ಲ ನಿಮಗೆ. ಇದು ಹೆವಿ ಅಂದರೆ ಇವಾಗ ದಪ್ಪಾಗಿರುತ್ತಲ್ವ, ಅದು ಆ ಥರದ್ದು ಕೂಡ ಸ್ಟಿಚಿಂಗ್ ಮಾಡುತ್ತೆ. ಇದು ಯಾವುದೇ ಥರ ತಕರಾರು ಮಾಡಲ್ಲ ಈ ಮಷಿನು. ಇದ್ರ ಕ್ವಾಲಿಟೀಸ್ ಎಲ್ಲ ಇಲ್ಲಿದೆ ನೋಡಿ, ಲಾಂಗ್ ಲೈಫು ಜಾಕ್ ಅಂತ ಹೆವಿ ಇದು ಮಾಡುತ್ತೆ. ಸೊ ಶಿವಿಂಗ್ ಮಷಿನ್ ಇದೆ. ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಕೇಳ್ತಿದ್ರು, ಪ್ಲೀಸ್ ನೀವು ಏನದು ಮೋಟ್ರನ್ನು ಯಾವ ರೀತಿ ನಾವು ಲೆಗ್ಗಲ್ಲಿ ಅಂದರೆ ಮಷಿನನ್ನು ಕುಣಿಸಿದ್ದೀವಲ್ವ, ಇದೇನು ಮೋಟ್ರ್ ಇದೆ ನೋಡಿ, ಇದನ್ನು ಯಾವ ರೀತಿ ನೀವು ಬಳಸ್ತೀರ ಅನ್ನೋದನ್ನು ಹೇಳ್ಕೊಡಿ ಅಂತ ಹೇಳಿದ್ರು. ಸೊ ಅದನ್ನು ಕೂಡ ಹೇಳ್ತೀನಿ. ಫಸ್ಟಿಗೆ ನಾವು ದಾರಾನ ಯಾವ ರೀತಿ ಹಾಕ್ತೀನಿ ಅನ್ನೋದನ್ನು ತೋರಿಸ್ಕೊಡ್ತೀನಿ ಬನ್ನಿ. ಇವಾಗ ಫಸ್ಟಿಗೆ ನಾವು ಬಾಬಿನನ್ನು ಯಾವ ರೀತಿ ಹಾಕ್ತಾಯಿದ್ದೀನಿ ನೋಡಿ. ಇದು ಬಾಬಿನು ಅಂದರೆ ಈ ಥರ ಬಾಬಿನ ಅಷ್ಟೇ ಅಡ್ಜಸ್ಟ್ ಆಗೋದು ಈ ಮಷಿನ್ಗೆ. ಸೊ ಅದು ಇನ್ನೊಂದು ಥರ ಇರುತ್ತೆ, ಅದು ನನ್ನ ಹತ್ರ ಇಲ್ಲ, ಇವಾಗ ತೋರಿಸ್ತಿದ್ದೆ. ಆ ಥರ ಬಾಬಿನೆಲ್ಲ ಇದಕ್ಕೆ ಅಡ್ಜಸ್ಟ್ ಆಗಲ್ಲ. ಈ ಥರ ಹೀಗೆ ದಾರ ತೊಗೊಂಡ್ಬಿಟ್ಟು ಇಲ್ಲಿಗೆ ಈ ಥರ ತೊಗೋಬೇಕು ನೋಡಿ, ಹೀಗಿರಬೇಕು. ಮತ್ತು ಹಿಂಗೆ ಮಾಡಿದ್ರೂ ಕೂಡ ಬೀಳಬಾರ್ದು. ಈ ಥರ ನಾವು ಬಾಬಿನನ್ನು ಫಸ್ಟ್ ಅಡ್ಜಸ್ಟ್ ಮಾಡಬೇಕು. ಇದರಲ್ಲಿ ಬಾಬಿನನ್ನು ಯಾವ ರೀತಿ ಹಾಕ್ತೀನಿ ಅನ್ನೋದನ್ನು ಇವಾಗ ಹೇಳ್ಕೊಡ್ತೀನಿ ನೋಡಿ. ಇದು ಅಂದರೆ ಅಡ್ಜಸ್ಟ್ ಹೆಂಗೆ ಮಾಡೋದಂತ ಇದನ್ನು ಎತ್ಬಿಟ್ಟೆ ತೋರಿಸ್ತೀನಿ. ಈಗ ಹೊಲಸಾಗಿದ್ದಾನ ಮಾಡ್ಕೊಳ್ತಾ ಇವಾಗ ನೋಡಿ, ನಾರ್ಮಲ್ ಬಾಬಿನ್ ಹೆಂಗಿರುತ್ತೆ, ಇದೇನಿರುತ್ತೆ ನೋಡಿ, ಇದು ಇಲ್ಲಿಗಿರುತ್ತಲ್ವ, ಅದು ಹಾಗೆಲ್ಲ ಇದೇನದ ಇಲ್ಲಿ ಇರೋದು ಈ ಕಡೆ ಇದೆ ನೋಡಿ ಇದು. ಸೊ ತುಂಬ ಪ್ರಾಬ್ಲಮ್ ಆಗುತ್ತೆ ಹೊಸಬ್ರಿದ್ದವರು. ಸೊ ನೋಡಿಬಿಟ್ಟು ಹೊಲಿರಿ ಈ ಮಷಿನ್ ಇದ್ದರೆ ನಿಮ್ಮ ಹತ್ರ. ಬಾಬಿನ್ ಅಡ್ಜಸ್ಟ್ ಮಾಡೋದು ಕೂಡ ಉಲ್ಟಾನೇ ಇದೆ ನೋಡಿ, ಈ ಥರ ನೋಡಿ. ಇವಾಗ ಇದೇನಿದೆ ಈ ಥರ ಹಾಕ್ಬಿಟ್ಟು ಹಿಂಗೆ ಒಂದು ನಿಮಿಷ ರೀ, ಇಲ್ಲಿ ನೋಡಿ ಕಟ್ ಅಂತ ಸೌಂಡ್ ಬರಬೇಕು. ಈ ಥರ ಬಂತು, ಕೆಳಗಡೆನೇ ಬಂತು ಅನ್ಸುತ್ತೆ, ಜಾಸ್ತಿನೇ ಒತ್ಬಿಟ್ಟೆ. ಸೊ ಹಿಂಗೆ ಬರಬೇಕು ಅದು. ಇವಾಗ ಬಾಬಿನ ಅಡ್ಜಸ್ಟ್ ಮಾಡ್ತು. ಇವಾಗ ದಾರಾನ ಯಾವ ರೀತಿ ಅಡ್ಜಸ್ಟ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ ರೀ. ಸೊ ನೋಡಿ, ಇವಾಗ ಇದನ್ನು ಅಡ್ಜಸ್ಟ್ ಮಾಡಿದ್ದೀನಿ. ನಾನು ಇವತ್ತು ಲೆಗ್ ಮೇಲೆ ಹೆಂಗೆ ಹೊಲಿಯೋದು ಅಂತ ಹೇಳ್ತಾ ಇಲ್ಲ, ಮೋಟ್ರನ್ನು ಯಾವ ರೀತಿ ಬಳಸಿಬಿಟ್ಟು ನಾವು ಹೊಲಿಗೆನ ಹಾಕೋದು, ಯಾವ ರೀತಿ ಕಾಲನಲ್ಲಿ ಅಡ್ಜಸ್ಟ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ ನೋಡಿ. ಇವಾಗ ದಾರ ಹೆಂಗೆ ಹಾಕೋದು ಅಂತ ಇಲ್ಲಿ ತೋರಿಸ್ತೀನಿ ನೋಡಿ. ಫಸ್ಟಿಗೆ ದಾರಾನ ಈ ರೀತಿ ಇಲ್ಲಿ ಹಾಕಬೇಕು ನೋಡಿ. ಇಲ್ಲಿ ಹಾಕ್ಬಿಟ್ಟು ಅದನ್ನು ಈ ರೀತಿ ಫಸ್ಟಿಗೆ ಕಟ್ ಮಾಡ್ಕೊತೀನಿ. ಇಲ್ಲಿ ನೋಡಿ ಈ ರೀತಿ ತಗೋತಾ ಇದ್ದೀನಿ. ಇವಾಗ ನೋಡಿ ಇದನ್ನು ಇಲ್ಲಿಗೆ ತಗೋತಾ ಇದ್ದೀನಿ. ಇಲ್ಲಿ ಹಾಕುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಹಾಕಿ, ಯಾಕಂದರೆ ಇಲ್ಲಿ ಕೂಡ ಹೋಗೋ ಸಾಧ್ಯತೆ ಇರುತ್ತೆ. ಹಂಗಾಗಿ ಸಿಲಾಯಿ ಮೆಷಿನಲ್ಲಿ ದಾರ ಸಿಕ್ಬಿಟ್ಟು ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಇಲ್ಲಿ ಹಾಕುವಾಗ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಹಾಕಿ. ಇಲ್ಲಿ ನೋಡಿ ಇವಾಗ ಇಲ್ಲಿ ತಗೋತಾ ಇದ್ದೀನಿ. ಸೊ ಹೀಗೆ ಇಲ್ಲಿ ನೋಡಿ ಇದು ಅಡ್ಜಸ್ಟ್ ಮಾಡುತ್ತೆ, ಇದರಲ್ಲಿ ಹೋಗ್ಬಿಟ್ಟು ಸಿಗಾಕೊಳ್ಳಲ್ಲ, ಹಾಗೆ ಇದು ಪ್ರೊಟೆಕ್ಟ್ ಮಾಡುತ್ತೆ ನೋಡಿ ದಾರನ. ಇವಾಗ ತಳಗಡೆ ಬಂದುಬಿಟ್ಟು ಈ ಥರ ಇಲ್ಲಿ ಪೂಣಿಸ್ಕೊತಾ ಇದ್ದೀನಿ ನೋಡಿ.
ಒಂದು ಸ್ವಲ್ಪ. ಇವಾಗ ನೋಡಿ ಇದು ಪೂಣ್ಸ್ಕೊಂಡಾಯಿತು. ಇವಾಗ ತಳಗಡೆ ಇರೋ ದಾರಾನ ನಾವು ಈ ರೀತಿ ಈ ದಾರಾನ ಮೇಲ್ಗಡೆ ಹಿಡಿದ್ಬಿಟ್ಟು ಈ ರೀತಿ ಮೇಲೆ ತೆಗೆಯೋದು. ನೋಡಿ ಬರಲಿಲ್ಲ, ಇನ್ನು ಬರುತ್ತೆ ನೋಡಿ. ನೋಡಿ ಇಲ್ಲಿ. ಸೊ ಇದನ್ನು ನಾವು ಇದಕ್ಕೆ ಈ ರೀತಿ ತಗೋಬೇಕು. ಇವಾಗ ಮೋಟ್ರನ್ನ ಯಾವ ರೀತಿ ನಾವು ಜೋಡಿಸೋದು ಅನ್ನೋದನ್ನು ಹೇಳ್ತೀನಿ ಬನ್ನಿ. ಇವಾಗ ನೋಡಿ ಇಲ್ಲಿ ಫಸ್ಟಿಗೆ ಈ ಬೆಲ್ಟ್ ಏನಿದೆ ಇದು ಸಿಗತ್ತೆ ನಮ್ಮ ಅಂದರೆ ನಾವು ಯಾವ ರೀತಿ ಮೋಟ್ರ್ ಅಡ್ಜಸ್ಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ಈ ಬೆಲ್ಟ್ ನಮಗೆ ಕೊಡ್ತಾರೆ ನೋಡಿ ಸಿಲಾಯಿ ಮೆಷಿನ್ ಅಂಗಡಿಯಲ್ಲಿ. ಸೊ ಇವಾಗ ನಾನು ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಫಸ್ಟು ಇದರಲ್ಲಿ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಜೋಡಿಸ್ಬೇಕಲ್ವ, ಹಂಗಾಗಿ ಇದನ್ನು ಒಂದು ಸ್ವಲ್ಪ ಈ ರೀತಿ ಮಷೀನನ್ನು ಈ ರೀತಿ ಪುಷ್ ಮಾಡೋದು. ಇದರಲ್ಲಿ ಹೋಗ್ಬಿಟ್ಟು ಕೂರುತ್ತೆ ನೋಡಿ, ಹಿಂಗೆ ಕೂತ್ಕೊಳ್ಳುತ್ತೆ ಇದು. ಸೊ ಇವಾಗ ಮೋಟ್ರನ್ನು ನಾನು ಅಲ್ಲಿ ಅಡ್ಜಸ್ಟ್ ಮಾಡ್ತೀನಿ. ಯಾವ ರೀತಿ ಮಾಡೋದು ಅನ್ನೋದನ್ನು ನಿಮಗೆ ಗೊತ್ತಿರತ್ತೆ ಅಂದ್ಕೊಂಡಿದ್ದೀನಿ. ಅಂದರೆ ಹಳಬ್ರು ಇರ್ತಾರೆ, ಅವ್ರಿಗೆ ಗೊತ್ತಿರತ್ತೆ, ಹೊಸಬ್ರು ಇದ್ದವ್ರಿಗೆ ಗೊತ್ತಿರಲ್ಲ. ಸೊ ಅವ್ರಿಗಾಗಿ ನಾನು ಹೇಳ್ತಾ ಇದ್ದೀನಿ ನೋಡಿ. ಇವಾಗ ಅಲ್ಲಿ ಎಲ್ಲ ಸೆಟ್ ಮಾಡಾಯಿತು. ಇವಾಗ ಇಲ್ಲಿ ಈ ಥರ ಪಿನ್ ಬರುತ್ತೆ ನೋಡಿ, ಇದು 3 ಸ್ವಿಚ್ಚದು ಈ ಥರ. ಇಲ್ಲಿ ಇದನ್ನು ಫಸ್ಟು ನಾವು ಜೋಡಿಸ್ಕೋಬೇಕು. ಜೋಡಿಸ್ಕೊಂಡ್ಮೇಲೆ ಇದು ಲೆಗ್ ಮಷೀನು. ಇದನ್ನು ಯಾವ ರೀತಿ ತುಳಿದ್ರೆ ನಾವು ಅದು ಹೇಗೆ ಮೂವ್ ಆಗುತ್ತೆ ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ. ಯಾಕಂದರೆ ತುಂಬ ಫಾಸ್ಟ್ ಇರುತ್ತೆ ಇದು. ಸೊ ಇದನ್ನು ಯಾವ ರೀತಿ ನಾವು ಬಳಸಬೇಕು ಅನ್ನೋದನ್ನು ಇಲ್ಲಿ ಮೇನ್ ಪಾಯಿಂಟ್ ಇದೆ ನೋಡಿ. ಸೊ ಯಾರು ವಿಡಿಯೋನ ಸ್ಕ್ರಿಪ್ಟ್ ಮಾಡಬೇಡಿ, ವಿಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ ಇವಾಗ ಮಷೀನಲ್ಲಿ ಸಿಲಾಯಿನ ಹೆಂಗೆ ಹಾಕ್ತಾ ಇದ್ದೀನಿ ಅದನ್ನು. ಸಾರಿ, ದಾರ ಕಟ್ಟಾಯಿತು. ಇದು ನೋಡಿ ಫಸ್ಟ್ ನಂಬರ್ ಪಾಯಿಂಟ್ ಮೇಲೆ ಇಟ್ಟಿದ್ದೀನಿ, ಯಾವ ಥರ ಬರುತ್ತೆ ಅಂತ ನೋಡಿ. ಇದು ಮೊದಲು ಇಟ್ಟಿದ್ದು, ಇದು ಫಸ್ಟ್ ಸ್ಟಿಚ್ ಅಂದರೆ ಫಸ್ಟ್ ಪಾಯಿಂಟ್ ಮೇಲೆ ಇಟ್ಟಿದ್ದೀನಲ್ವ ಆ ಸ್ಟಿಚಸ್ ನೋಡಿ ಇದು. ಸೊ ನೆಕ್ಸ್ಟ್ ತೋರಿಸ್ತೀನಿ. ಇವಾಗ 2ನೇ ಸ್ಟಿಚ್ ಮೇಲೆ ಇಟ್ಕೋತೀನಿ. ಇಲ್ಲಿಗೆ ಬನ್ನಿ, ಈ ಕಡೆ ಇಲ್ಲಿಗೆ ನೋಡಿ, ಇಲ್ಲೇನಿದೆಯೋ ಇಲ್ಲಿ 2ನೇ ಸ್ಟಿಚಸ್ ಮೇಲೆ ಇಟ್ಕೋತೀನಿ ನೋಡಿ. ಇವಾಗ ಹೀಗೆ ನಾನು ಇವಾಗ ತಿರ್ಸಿದ್ನಲ್ಲ, ಹಾಗೆ ತಿರ್ಸ್ಬಿಟ್ಟು 5 ಸ್ಟಿಚಸ್ ತನಕ ತೋರಿಸ್ತೀನಿ ಯಾವ ರೀತಿ ಸ್ಟಿಚಸ್ ಬರುತ್ತೆ ಅಂತ. ಇವಾಗ ನೋಡಿ ಇಲ್ಲಿ ಮೋಟ್ರ್ ಮೇಲೆ ಹಾಕ್ತಾ ಇದ್ದೀನಿ. ಇದು 2ನೇ ಸ್ಟಿಚಸ್ ನೋಡಿ. ಇಲ್ಲಿದೆ ನೋಡಿ 3ನೇ ಸ್ಟಿಚಸ್ಸು. ಇರಲಿ ಅಲ್ಲೇ ತೋರಿಸಿ, ಅದು ಒಂದು ಸಲ ತೋರಿಸುತ್ತೆ. 3ನೇ ಸ್ಟಿಚಸ್ ನೋಡಿ. ಸರಿ, ದಾರ ಕಟ್ಟಾಯಿತು. ಇದನ್ನೂ ನೋಡಿ 3ನೇ ಸ್ಟಿಚ್ ಇದು ನೋಡಿ ಯಾವ ರೀತಿ ಬಂದೈತೆ ಅಂತ. ಇವಾಗ 4ನೇ ಸ್ಟಿಚ್ ಯಾವ ರೀತಿ ಐತೆ ಅಂತ ತೋರಿಸ್ತೀನಿ. 5 ಸ್ಟಿಚಸ್ ಕೊಟ್ಟಿದ್ದಾರೆ ನೋಡಿ ಇದರಲ್ಲಿ. ನೋಡಿ ದಾರ ಅಟಕಿಸ್ತಾ ಇದೆ, ಒಂದು ನಿಮಿಷ. ಇದು ಬಟ್ಟೆ ಒಂದು ಸ್ವಲ್ಪ ಅಂದರೆ ಕಾಟನಲ್ಲಿ ಐತಲ್ಲ, ಹಾಗಾಗಿ ಅದು ಜಗ್ತೈತೆ. ಇದು ನೋಡಿ ಎಷ್ಟನೇದು 4ನೇ ಸ್ಟಿಚ್ಚು. 5ನೇ ಸ್ಟಿಚ್ ಏನಿದೆ ಇವು 4ಕ್ಕಿಂತನೂ ಲೆಂತಿಯಾಗಿರುತ್ತೆ ನೋಡಿ. ಈ ರೀತಿ ನೋಡಿ ಇಲ್ಲಿಗೆ ಬಂದೈತೆ ನೋಡಿ. ಇದು ಈ ಸ್ಟಿಚಸ್ ನೋಡಿ ಹೆಂಗೆ ಅಂತ. ಇಲ್ಲಿ ಐತೆ, ಇದು ಫಸ್ಟ್ನೇದು, ಇದು ಸೆಕೆಂಡು, ಇದು ಥರ್ಡು, ಇದು 4, ಇದು 5ನೇದು ನೋಡಿ. ಈ ರೀತಿ ಸ್ಟಿಚಸ್ ಬರ್ತವೆ ಇವು. ಇವಾಗ ಕಾಲಿಂದ ನಾವು ಯಾವ ರೀತಿ ಪ್ರೆಸ್ ಮಾಡೋದು ಅನ್ನೋದನ್ನು ಹೇಳ್ತೀನಿ. ಮೋಟ್ರನ್ನು ಹೇಗೆ ಕಂಟ್ರೋಲ್ ಮಾಡೋದು ಅನ್ನೋದು ಮೇನ್ ಪಾಯಿಂಟ್ ನೋಡಿ, ಮುಖ್ಯವಾದ್ದು ಇದು. ಸೊ ಇವಾಗ ಬನ್ನಿ, ತಳಗಡೆ ನನ್ನ ಕಾಲ ಹತ್ರ ಹಿಡಿತಾರೆ. ಇಲ್ಲಿಗೆ ಏನೈತೆ ಇದು ಈ ರೀತಿ
ಹಿಂಗೆ ಅಡ್ಡಕ್ಕೆ ಇಟ್ಕೊಂಡ್ಬಿಡಿ. ಅಡ್ಡಕ್ಕೆ ಇಟ್ಕೊಂಡ್ಬಿಟ್ಟು ಇಲ್ಲಿ ಜಸ್ಟ್ ಈ ಥರ ಇಷ್ಟೇ ಪ್ರೆಸ್ ಮಾಡೋದು. ಇದನ್ನು ಜೋರಾಗಿ ಪ್ರೆಸ್ ಮಾಡಿದ್ರೆ ಮೋಟ್ರ್ ತುಂಬಾ ಜೋರಾಗಿ ಮುಂದಕ್ಕೆ ಹೋಗುತ್ತೆ, ಸ್ಪೀಡ್ ಕೈಗೆ ಹತ್ತಲ್ಲ. ಹಂಗಾಗಿ ನಾವು ಏನು ಮಾಡಬೇಕು, ಇಷ್ಟಿಷ್ಟೇ ನೋಡಿ, ಇಷ್ಟೇ ಈ ಬೆರಳು ಏನೈತೆ, ಈ ಬೆರಳಿಂದ ನಾವು ಇಷ್ಟೇ ಪ್ರೆಸ್ ಮಾಡ್ತಾ ಹೋಗ್ತೀವಿ. ಈ ಥರ ಮಾಡಿದ್ರೆ ಅದು ನಮ್ಮ ಕಂಟ್ರೋಲಲ್ಲಿ ಇರುತ್ತೆ. ತುಂಬ ಈ ರೀತಿ ಮಾಡಬಾರ್ದು, ಹಿಂಗಾಗುತ್ತೆ ನೋಡಿ. ಹಾಗಾಗಿ ಸೊ ಈಗ ನಿಮ್ಗೆ ಅರ್ಥ ಆಯಿತು ಅನ್ಕೋತೀನಿ. ಇಷ್ಟು ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ಇದೇನೈತೆ ಬೆರಳು, ಈ ಬೆರಳಿಂದ ಸುಮ್ಮನೆ ಹಿಂಗೆ ಈ ಥರ ಒತ್ಬಿಟ್ಟು ತೆಗೆದು ಈ ಥರ ಮಾಡೋದು. ಈ ಥರ ತುಂಬಾ ಲೆಂತಿ ಹೋಗುತ್ತೆ ಅದು. ಸೊ ಹೇಳ್ತಾ ಇದ್ದೀನಿ ಇನ್ನೊಂದ್ಸಲ ನೋಡಿ. ಇದು ಯಾರೋ ಕೇಳಿದ್ರು ನನ್ನ ಸಬ್ಸ್ಕ್ರೈಬರು, ಅವ್ರಿಗೋಸ್ಕರ ಮಾಡಿದೆ. ಮತ್ತು ನಿಮಗೂ ಕೂಡ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ. ಸೊ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಬೆಲ್ ಐಕನ್ ಒತ್ತಿ ಲೈಕ್ ಶೇರ್ ಕಮೆಂಟ್ ಬರಲಿ ಅಂತ ಹೇಳ್ತಾ, ನಿಮಗೆ ಮಷಿನ್ ಬಗ್ಗೆ ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಾನು ಹೇಳ್ಕೊಡ್ತೀನಿ ಆಯಿತಾ. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಬಾಯ್ ಬಾಯ್ ಫ್ರೆಂಡ್ಸ್.